ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 336ನೇ ನುಡಿ ಸ್ಮರಣೆ ನಮನ. ಈಗ ನಾವು ಆಷಾಢ ಮಾಸದಲ್ಲಿದ್ದೇವೆ. ಆಷಾಢ ಮಾಸ ಅತ್ಯಂತ ಪವಿತ್ರವಾದ ಮಾಸ. ಈ ಒಂದು ಭಾಗದಲ್ಲಿ ನಮಗೆ ಸಾಕಷ್ಟು ಯತಿವರಣ್ಯರ ದಾಸವರಣ್ಯರ ಆರಾಧನೆ ವರ್ಧಂತಿಗಳು ಕೂಡ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ವರದೇಂದ್ರ ತೀರ್ಥರ ಆರಾಧನೆ. ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಎನ್ನುವ ಒಂದು ಮಾತಿನಂತೆ ರಾಯರು ತಮ್ಮ ಜೀವಿತ ಅವಧಿಯಲ್ಲಿ ಒಂದು ಮಾತು ಹೇಳಿದರಂತೆ, ನನ್ನಿಂದ 7ನೇ ತಲೆಮಾರಿನ ಯತಿಗಳು ನನ್ನಷ್ಟೇ ಒಂದು ಸಮ ಪ್ರಮಾಣದಲ್ಲಿ ಇರ್ತಾರೆ, ಅವರು ಕೂಡ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಸಾಕ್ಷಾತ್ ರಾಯರೇ ಹೇಳಿದರು. ಅದೇ ರೀತಿಯಾಗಿ ಇವತ್ತು ನಮಗೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಆಗ್ತಾ ಇದೆ. ಬಲರಾಮಾಚಾರ್ಯರ ಅವರ ಮೂಲ ಹೆಸರು. ಸಾಧಾರಣ 24 ವರ್ಷ ಪೀಠದಲ್ಲಿದ್ದು ರಾಮದೇವರ ಸೇವೆಯನ್ನು ನಿರಂತರವಾಗಿ ಮಾಡಿದ ಯತಿ ಶ್ರೇಷ್ಠರು ಅಂತ ಹೇಳಿದರೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಕಾಲದಲ್ಲಿ ಮಠ ಅತ್ಯಂತ ಅಭಿವೃದ್ಧಿಯ ಕಡೆಗೆ ಹೋಗಿತ್ತು. ಅವರ ಒಂದೊಂದು ಮಾತು ಸಾಕಷ್ಟು ಪಂಡಿತರನ್ನು ತಯಾರು ಮಾಡಿದ ಕೀರ್ತಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಪುಣೆಯ ಪೇಶ್ವೆಯ ರಾಮಶಾಸ್ತ್ರಿ ಅವರ ಒಂದು ಕಾಲದಲ್ಲಿ ಅವರ ಜೊತೆಗೆ ಒಂದು ವಾದ ಮಾಡಿ ಅವರನ್ನು ಸೋಲಿಸಿ ಅವರ ಅರಮನೆಯನ್ನೇ ತಮ್ಮ ಮಠವನ್ನು ಮಾಡಿಕೊಂಡು ಅಲ್ಲೇ ಬೃಂದಾವನಸ್ಥರಾದರು. ಇವತ್ತಿಗೆ ನಮಗೆ ವರದೇಂದ್ರ ತೀರ್ಥರ ಮೂಲ ಬೃಂದಾವನ ಎಲ್ಲಿ ಅಂತ ಹೇಳಿದರೆ ಪುಣೆಯ ನಗರದ ಒಂದು ರಾಮಶಾಸ್ತ್ರಿಯ ಅರಮನೆಯಲ್ಲಿ ಆ ಒಂದು ಅವರ ಮೂಲ ಬೃಂದಾವನ ಇದೆ. ಅದರಂತೆ ಒಂದು ಸ್ವಪ್ನದಲ್ಲಿ, ಅಂದರೆ ಪ್ರಾಣೇಶದಾಸರ ಬಣಿವೆ ಅಂತ ಕರಿತಾರೆ, ಅಂದರೆ ಲಿಂಗಸೂರಲ್ಲಿ ಅವರ ಹಿತ್ತಲ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸ್ವಪ್ನದಲ್ಲಿ ಬಂದು ಒಂದು ರೂಪದಿಂದ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದಾಗ ಅಲ್ಲಿ ಕೂಡ ಮೃತ್ತಿಕ ವೃಂದಾವನ ಸ್ಥಾಪನೆ ಮಾಡಿದರು. ಪುಣೆ ಮೂಲ ವೃಂದಾವನ ಎಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ನಮ್ಮ ಲಿಂಗಸೂರೇ ಅದು ಮೂಲ ವೃಂದಾವನವನ್ನು ಸ್ಥಾನ ಕೂಡ ಪಡೆದಿದೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆರಾಧನೆಯಲ್ಲಿ ಭಾಗವಹಿಸಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದಾರೆ. ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ದಿವಾನರಿಗೆ ಕೊಡಬೇಕಂತ ಹೇಳಿ ಮಾಡಿದಾಗ ಅವರ ಅನುಪಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ಕೊಟ್ಟರು. ಅವರೇ ಭುವನೇಂದ್ರ ತೀರ್ಥರಾದರು. ನಂತರ ಭುವನೇಂದ್ರ ತೀರ್ಥರು ಧೀರೇಂದ್ರ ತೀರ್ಥರಿಗೆ ಸಮಸ್ತ ಮಠದ ಒಂದು ಎಲ್ಲವನ್ನು ಕೊಟ್ಟು ಧೀರೇಂದ್ರ ತೀರ್ಥರು ಪೂಜೆಯನ್ನು ಮಾಡಿದರು. ಅದಾದ ನಂತರ ಮತ್ತೆ ಭುವನೇಂದ್ರ ತೀರ್ಥರ ಶ್ರೀಪಾದಂಗಳವರು ಸಂಸ್ಥಾನ ಪೂಜೆ ಮತ್ತು ಪೀಠಾಧಿಪತ್ಯ ವಹಿಸಿಕೊಂಡರು ಅಂತ ಹೇಳಿದರೆ ಸಾಕಷ್ಟು ಶಿಷ್ಯರನ್ನು ತಯಾರು ಮಾಡಿದ ಕೀರ್ತಿ. ಯಾಕಂತ ಹೇಳಿದರೆ ರಾಯರು ಹೇಳಿದ ಹಾಗೆ ಅವರ ಪ್ರತಿಯೊಂದು ತಪಸ್ಸು, ಅವರ ಒಂದು ಸಾಧಾರಣ ದಕ್ಷಿಣ ಭಾರತವನ್ನು ಸಂಚಾರ ಮಾಡಿದ ಕೀರ್ತಿ ನಮ್ಮ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅಂಥ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿದರೆ ನಮಗೆ ವಸುಧೇಂದ್ರ ತೀರ್ಥರ, ಧೀರೇಂದ್ರ ತೀರ್ಥರ, ಭುವನೇಂದ್ರ ತೀರ್ಥರ ಸ್ಮರಣೆ ಮಾಡತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಎಲ್ಲರಿಗೂ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗಲೂ ವರದೇಂದ್ರ ತೀರ್ಥರ ಕಾಲ ಅಂತ ಹೇಳಿದರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಕಾಲ. ಯಾಕಂತ ಹೇಳಿದರೆ ಅವರೆಲ್ಲ ಆ ಯತಿಗಳಿಗೆ ಯಾವುದೇ ಒಂದು ಸಾಮ್ಯ ಭೇದ ಭಾವ ಏನೂ ಇದ್ದಿಲ್ಲ. ಯಾಕಂದರೆ ಎಲ್ಲ ಯತಿಗಳು ನಾವೆಲ್ಲರೂ ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ ಬಂದಿರೋರು. ನಮ್ಮ ಕರ್ತವ್ಯ, ನಮ್ಮ ಕೆಲಸ ಏನಂತ ಹೇಳಿದ್ರೆ ಆಚಾರ್ಯರ ಮಧ್ವರ ಸಿದ್ಧಾಂತ, ಆಚಾರ್ಯರ ಮಧ್ವರ ಗ್ರಂಥಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡೋದೇ ನಮ್ಮ ಗುರಿ ಅಂತ ತಿಳಿದುಕೊಂಡಿರ್ತಕ್ಕಂಥ ಎಲ್ಲ ಯತಿ ಶ್ರೇಷ್ಠರ ಆಗಿರ್ತಕ್ಕಂಥವರಿಗೆ ಎಲ್ಲ ಸೌಹಾರ್ದತೆ ಅವರ ಮೇರು ಆಗಿತ್ತು. ಆ ಧೀರೇಂದ್ರ ತೀರ್ಥರು, ಭುವನೇಂದ್ರ ತೀರ್ಥರು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಆಗಿನ ಕಾಲದಲ್ಲಿ ದಾಸರು ಅಂತ ಹೇಳಿದರೆ ಜಗನ್ನಾಥ ದಾಸರಿಗೆ ಪಾಠವನ್ನು ಹೇಳಿದಂಥವರು ಅಂತ ಹೇಳಿದರೆ ಜಗನ್ನಾಥ ದಾಸರು, ಅವರ ತಂದೆ ನರಸಿಂಹದಾಸರಿಗೂ ಕೂಡ ಪಾಠ ಹೇಳಿದ ಕೀರ್ತಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅಂಥ ದಾಸ ಶ್ರೇಷ್ಠರನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಯಾಕಂದರೆ ಒಂದೇ ಕಾಲದಲ್ಲಿ, ಯಾಕಂದರೆ ಹರಿಕಥಾಮೃತ ಸಾರವನ್ನು ಹೊಸ ರೀತಿಯಲ್ಲಿ ಸವಣೂರಲ್ಲಿ ಬರೆದರು ಅಂಥೇಳಿ ಒಂದು ನಮಗೆ ವಿಶೇಷ ಒಂದು ಇದು
ವಿಶೇಷ ನಮಗೆ ಮಾಹಿತಿ ಸಿಗ್ತಾ ಇದೆ. ಅದರಂತೆ ಯಾಕಂದರೆ ಆ ಒಂದು ಪ್ರೂಫ್ ಚೆಕ್ ಮಾಡ್ತಕ್ಕಂಥ ಕೆಲಸವನ್ನು ವರದೇಂದ್ರರು ತೀರ್ಥರು ಮಾಡ್ತಿರು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಧೀರೇಂದ್ರ ತೀರ್ಥರು ಏನು ಅವರಿಗೆ ಹುರುಪು ಹರಿಕಥಾಂಬರ ಸಾರದ ಒಂದು ಕೃತಿಯನ್ನು ಒಂದು ನೋಡದೆ ಒಂದು ಭಾಗ್ಯ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂತಹ ಆ ಯತಿ ಶ್ರೇಷ್ಠರ ಅವರಿಗೆ ಅನುಗ್ರಹ ಮಾಡೋ ಸಂಬಂಧ ಜಗನ್ನಾಥ ದಾಸರ ಒಂದು ಮೇರು ಕೃತಿಗೆ ಗೌರವ ಕೊಟ್ಟಂಥ ಕೀರ್ತಿ ನಮ್ಮ ಎಲ್ಲ ಯತಿ ವರಣ್ಯರಿಗೆ ಸಲ್ತಾ ಇದೆ. ಅಂಥ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನೀವು ನಿರಂತರವಾಗಿ ಮಾಡೋಣ ಅಂತ ಹೇಳ್ತಾ, ಈ ಒಂದು ಭಾಗದಲ್ಲಿ ಆಷಾಢ ಏಕಾದಶಿ ಅಂತ ಹೇಳಿದ್ರೆ ಸಾಧಾರಣ ಏಕಾದಶಿಗಳಲ್ಲೇ ಏಕಾದಶಿ ರಾಜ ಅಂತ ಕೂಡ ನಾವು ಇದನ್ನು ಕರಿಬೋದು. ಪಂಡ್ರಾಪುರ ವಿಠ್ಠಲನಲ್ಲಿ ಏನು ಬೆಳಗ್ಗಿನಿಂದ ರಾತ್ರಿವರೆಗೆ ಅಹೋರಾತ್ರಿ ವಿಠ್ಠಲನ ನಾಮಸ್ಮರಣೆ ನಿರಂತರವಾಗಿ ನಡೀತಾ ಇರ್ತದೆ. ಅಂಥ ವಿಠ್ಠಲನ ಸ್ಮರಣೆ ಮಾಡ್ತಕ್ಕಂಥದ್ದು, ತಪ್ತ ಮುದ್ರೆ ಧಾರಣ ಮಾಡ್ತಕ್ಕಂಥ ಪರ್ವಕಾಲ ಕೂಡ ಆ ಒಂದು ಆಷಾಢ ಏಕಾದಶಿ ಆಗಿದೆ. ಸಾಧಾರಣ 24 ಏಕಾದಶಿ ಮಾಡಿದ ಪುಣ್ಯ ಆಷಾಢ ಏಕಾದಶಿ ಒಂದು ನಾವು ಸತತವಾಗಿ ಉಪವಾಸ ಮಾಡಿದರೆ, ಉಪವಾಸ ಅಂದ ಕೂಡ ನಾವೇನಾದರೂ ಅಲ್ಪ ಉಪಹಾರ ಕೂಡ ತಗೋಬಾರದು. ನಿರಂತರವಾಗಿ ಇದು ವೈಜ್ಞಾನಿಕವಾಗಿ ಕೂಡ ಒಂದು ಶ್ರೇಷ್ಠ. ಯಾಕಂತ ಹೇಳಿದ್ರೆ 15 ದಿನಕ್ಕೆ ಒಂದು ಸಾರಿ ನಾವು ಹೊಟ್ಟೆಯನ್ನು ಕಂಪ್ಲೀಟಾಗಿ ನಿರಾಹಾರ ಮಾಡಿ ಉಪವಾಸ ಮಾಡಿ ಭಗವಂತನ ಚಿಂತನೆ ಮಾಡಿದರೆ ನಿಜವಾಗಲೂ ಆರೋಗ್ಯಕ್ಕೆ ಕೂಡ ಬಹಳ ಉತ್ತಮ, ಜೊತೆಗೆ ಧರ್ಮದ ಒಂದು ಜಾಗೃತಿ ಕೂಡ ಆಗ್ತಂತ ಹೇಳ್ತಾ, ಎಲ್ಲರೂ ತಪ್ಪದೇ ಆಷಾಢ ಏಕಾದಶಿ ಉಪವಾಸ ಖಂಡಿತವಾಗಿ ಎಲ್ಲರೂ ಮಾಡಿರಿ, ಪುಣ್ಯವನ್ನು ಪಡೆದುಕೊಡ್ರಿ. ಕೇವಲ ಪುಣ್ಯವನ್ನು ಜೊತೆಗೆ ನಾಮಸ್ಮರಣೆ, ಭಜನೆ, ಏನದು ಏಕಾದಶಿ ಜಾಗರಣೆ ಏನು ಮಾಡ್ತೀರಿ ಅವತ್ತೆಲ್ಲ ಅಕ್ಷಯ ಆಗತಕ್ಕಂಥ ಆಷಾಢ ಶುದ್ಧ ಏಕಾದಶಿ ಎಲ್ಲರಿಗೂ ಪವಿತ್ರವಾಗಲಿ. ಆ ಆಷಾಢ ಏಕಾದಶಿ ಪುಣ್ಯ ಸರ್ವರಿಗೂ ಬರಲಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಸತ್ಯರಾಜ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನೆ ಕೂಡ ಈ ಭಾಗದಲ್ಲಿ ಬರ್ತಾ ಇದೆ. ಅವರ ಸ್ಮರಣೆಯನ್ನು ಕೂಡ ನಾವು ನೀವು ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ, ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.